ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೋಧಿ ಲಾಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಿನಿಂದ ಲಾಡು ಮಾಡ್ತಾಯಿದ್ದೀನಿ. ಇದು ರಾಮನಿಗೆ ತುಂಬಾ ಪ್ರಿಯವಾದ ಸಿಹಿ ತಿಂಡಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ. ಮೊದಲಿಗೆ ನೋಡಿ, ನಾನು ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿನಿ. ಬೆಲ್ಲದ ಪುಡಿನ ಮಾಡಿಟ್ಕೊಂಡಿನಿ. ಬೆಲ್ಲ ಸಣ್ಣದಾಗಿ ಕೆಚ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡಿದ್ದೀನಿ. ಪುಡಿ ಬೆಲ್ಲ ಇದ್ದರೂ ತೊಗೋಬೋದು. 1 ಕಪ್ನಷ್ಟು ಬೆಲ್ಲ ಆ ರೀತಿ ಮಾಡಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನಿವಾಗ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿರಲಿ, ತೀರಾ ಜೋರು ಬೇಡ, ಕಡಿಮೆನೂ ಬೇಡ. ಈ ಬಟ್ಲಲ್ಲಿ 2 ಬಟ್ಲಿನಷ್ಟು ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ಇವಾಗ ನಾನು ಮಾಡ್ತಾಯಿದ್ದೀನಿ. 1 ಬಟ್ಲಿನಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ನಾನು ಚಿಕ್ಕ ಬಟ್ಲು ತೋರಿಸಿದ್ನಲ್ಲ ಅದರಲ್ಲಿ ಗೋಧಿ ಹಿಟ್ಟಿನ ಅರ್ಧದಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟಿಗೆ ನಾನು 3 ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹುರಿಯೋದಕ್ಕೋಸ್ಕರ ಎಷ್ಟು ಬೇಕಾಗುತ್ತೆ ನೋಡೋಣ, ಹುರಿಯುವಾಗ ಹಾಗಾಗಿ ಮಧ್ಯದಲ್ಲಿ ಹಾಕ್ಕೊಂಡಾಯಿತು. ಇವಾಗ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಹುರಿಯುವಾಗಲೇ ಗೊತ್ತಾಗುತ್ತೆ ತುಪ್ಪ ಬೇಕಾಗುತ್ತೋ ಬೇಡವೋ ಅಂತ. ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕು ಕ್ಲೀನಾಗಿ. ನೋಡಿ, ನಮ್ಮ ರಾಮನಿಗೆ ಇದು ತುಂಬ ಪ್ರಿಯವಾದ ಸಿಹಿ ತಿಂಡಿ ಹಾಗೂ ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ತಿಂಡಿ ಗೋಧಿ ಲಾಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ಉಂಡೆಯನ್ನು ಮಾಡ್ತೀವಿ. ಹೀಗೆ ಹುರ್ಕೊಳ್ತಾನೆ ಇರಬೇಕು. ಕೈ ಬಿಡಬಾರ್ದು, ಮಾತ್ರ ಸೀದೋಗಿಬಿಡತ್ತೆ ಕೈ ಬಿಟ್ಟರೆ. ತುಪ್ಪ ಏನಾದರೂ ಬೇಕು ಅಂದರೆ ಫುಲ್ ಸಿಮ್ ಮಾಡ್ಕೊಂಬಿಟ್ಟು ಆಮೇಲೆ ತುಪ್ಪ ಹಾಕ್ಕೋಬೇಕು. ನೋಡಿ, ಇಲ್ಲಿ ಬಟ್ಲಲ್ಲಿ ನಾನು ತುಪ್ಪ ಇಟ್ಕೊಂಡಿದ್ದೆ ಅಲ್ವಾ, ಅರ್ಧದಷ್ಟು ತುಪ್ಪನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಪ್ಪದಲ್ಲೇ ಮಾಡಬೇಕು. ಹಾಲು ಅಥವಾ ನೀರು ಏನನ್ನು ಉಪಯೋಗಿಸ್ಬಾರ್ದು, ತುಪ್ಪದಲ್ಲೇ ಮಾಡಬೇಕು. ಈಗ ತುಪ್ಪ ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ಹುರ್ಕೋಬೇಕು. ಕಲರ್ ಚೇಂಜ್ ಆಗ್ತಾ ಬರುತ್ತೆ ಗೋಧಿ ಹಿಟ್ಟಂದು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ. ಹಾಗೆ ನೋಡ್ತಾ ಇರಿ, ಕಲರ್ ಎಷ್ಟು ಚೇಂಜ್ ಆಗುತ್ತೆ ನೋಡಿ. ನೋಡಿ, ಇವಾಗ ಎಷ್ಟೋ ಕಲರು ಚೇಂಜ್ ಆಗಿದೆ. ಇದು ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬರೋ ತನಕ ಹುರ್ಕೋಬೇಕು ನಾವಿವಾಗ. ಒಂದು 10 ನಿಮಿಷ ತನಕನಾದರೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಇದು ರವೆ ಥರ ಕಾಣುತ್ತೆ, ಅಲ್ಲಿ ತನಕ ನಾವು ಈ ಗೋಧಿನ ಹುರ್ಕೋಬೇಕಾಗತ್ತೆ, ಗೋಧಿ ಹಿಟ್ಟನ್ನು. ಎಷ್ಟು ಮೊದಲಿಗೂ ಇವಾಗಲೂ ಎಷ್ಟು ಕಲರ್ ಚೇಂಜ್ ಆಯಿತು ನೋಡಿ. ಇದು ಇನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ಮತ್ತೆ ಒಂದು ಸ್ವಲ್ಪ ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ. 2 ಟೇಬಲ್ ಸ್ಪೂನ್ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹುರ್ಕೊಂಡ್ರೆ ಇದು ಇವಾಗ ಆಗತ್ತೆ. ನೋಡಿ, ಫುಲ್ ಡಾರ್ಕ್ ಆಯಿತು, ಎಲ್ಲ ರವೆ ಥರ ಆಯಿತು. ಇವಾಗ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಕೋಬೇಕು. ಇದನ್ನು ನಾನು ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇದರಲ್ಲೇ ಇದ್ದರೆ ಬೇಗ ತಣ್ಣಗಾಗಲ್ಲ ಅಂದ್ಬಿಟ್ಟು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ರವೆ ಥರ ಕಾಣುತ್ತೆ ನೋಡಿ, ಅದು ಇಷ್ಟ ಆದರೆ ಸಾಕು. ಇವಾಗ ನಾನು ಬೇರೆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇರೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಲೈಟ್ ಕಲರ್ ಇತ್ತು, ಎಷ್ಟು ಡಾರ್ಕ್ ಆಗಿದೆ ನೋಡಿ. ಇಲ್ಲಿ ತನಕ ನಾವು ಹುರ್ಕೋಬೇಕು. ಒಂಥರ ಅದು ಟೆಕ್ಸ್ಚರು ತರಿಯಾಗಿ ಸಿಗತ್ತೆ ಒಂಥರ, ಅಲ್ಲಿ ತನಕ ನಾವು ಹುರ್ಕೋಬೇಕು. ಇವಾಗ ಅದೇ ಬಾಣಲೆಗೆ ನಾನು ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿನ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೋಸ್ಕರ. ತುಪ್ಪ ಹಾಕಿಬಿಟ್ಟು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ನಷ್ಟು ತುಪ್ಪನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ದಪ್ಪಗಾಗೋವರೆಗೆ ಹುರ್ಕೋಬೇಕು. ನಾನು 1 ಕಪ್ ತುಪ್ಪ ತೊಗೊಂಡಿದ್ನಲ್ವ, ಅದರಲ್ಲೇ ಎಲ್ಲ ಆಗ್ತಾಯಿದೆ ಇವಾಗ. ಅಷ್ಟು ತುಪ್ಪ ಬೇಕಾಗತ್ತೆ. ಇಷ್ಟು ಪ್ರಮಾಣದ ರಾಮಪ್ರಸಾದಕ್ಕೆ ಅಷ್ಟು ತುಪ್ಪ ಬೇಕಾಗತ್ತೆ. ಇವಾಗ ಎಲ್ಲ ಕ್ಲೀನಾಗಿ ಇವಾಗ ಹುರ್ಕೋಬೇಕು. ದ್ರಾಕ್ಷಿ ದಪ್ಪ ಆಗೋವರೆಗೆ ಹುರ್ಕೋಬೇಕಾಗತ್ತೆ. ಇವಾಗ ನೋಡಿ, ದ್ರಾಕ್ಷಿ ಸ್ವಲ್ಪ ದಪ್ಪ ಆಗ್ತಾ ಇದೆ.
ಇದ್ರ ಜೊತೆಗೆ ನಾನಿವಾಗ ಕೊಬ್ಬರಿ ತುರಿನ ಹಾಕ್ಕೊಳ್ತೀನಿ. ಆ ಬಟ್ಲಲ್ಲಿ ಅರ್ಧ ಬಟ್ಲಿನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾಯಿನಿ. ಚಿಕ್ಕ ಬಟ್ಲಿತ್ತಲ್ವ ಅದರಲ್ಲಿ, ತುಪ್ಪ ತೊಗೊಂಡಿದ್ನಲ್ಲ ಆ ಬಟ್ಲಲ್ಲಿ. ಕೊಬ್ಬರಿ ಗರಿ ಗರಿ ಆಗೋವರೆಗೆ ನಾವು ಹುರ್ಕೋಬೇಕಾಗತ್ತೆ. ಕೊಬ್ಬರಿ ಕೂಡ ಕಲ್ಲರ್ ಇವಾಗ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪು ಬಣ್ಣ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಇಷ್ಟ ಆದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೋಬೇಕು. ಕೊಬ್ಬರಿ ಎಲ್ಲ ಪೂರ್ತಿ ಗರಿ ಗರಿ ಆಗಿದೆ. ಇವಾಗ ಇದು ತಣ್ಣಗಾಗಿದೆ. ಇವಾಗ ಈ ರೀತಿ ಮುಟ್ಟಿದರೆ ಇದು ಗರಿ ಗರಿ ಆಗಿದೆ ನೋಡಿ. ಇಷ್ಟು ಗರಿ ಗರಿ ಆದರೆ ಚೆಂದ, ಕೊಬ್ಬರಿ ಉಂಡೆ ಒಳಗೆ ಚೆನ್ನಾಗಿ ಸಿಗತ್ತೆ ತಿನ್ನೋದಕ್ಕೆ. ಇವಾಗ ಗೋಧಿ ಹಿಟ್ಟು ಕೂಡ ತಣ್ಣಗಾಗಿದೆ, ಹುರ್ಕೊಂಡಂತಹ ಗೋಧಿ ಹಿಟ್ಟು ಹಾಗೂ ಕೊಬ್ಬರಿ ಕೂಡ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನಿವಾಗ ಬೆಲ್ಲದ ಪುಡಿನ ಹಾಕ್ಕೊಳ್ತಾಯಿನಿ. 1.5 ಕಪ್ಪಿನಷ್ಟು, 2 ಕಪ್ಪು ಅದರಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೆ ನಾನು, ಅದಕ್ಕೆ 1.5 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗೋಧಿ ಹಿಟ್ಟು ಈ ಹದಕ್ಕೆ ಆಗಿದೆ, ನಾನು ಹುರ್ಕೊಂಡಿದ್ನಲ್ಲ ಆವಾಗ ಈ ಹದಕ್ಕೆ ಆಗಿದೆ. ಇವಾಗ ಬೆಲ್ಲ ಎಲ್ಲ ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಉಂಡೆ ಕಟ್ಟೋಕ್ಕೆ ಬರುತ್ತೋ ಇಲ್ವೋ ಅಂತ ಇದನ್ನು ನೋಡ್ಕೋಬೇಕಾಗತ್ತೆ. ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಕ್ಲೀನಾಗೆಲ್ಲ ಕೈಯಲ್ಲಿ ಹೀಗಂದು ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟೋದಕ್ಕೆ ಇದು ಬರ್ತಾ ಇಲ್ಲ. ಸ್ವಲ್ಪ ಇದಕ್ಕೆ ಇವಾಗ ತುಪ್ಪ ಹಾಕ್ಕೋಬೇಕಾಗತ್ತೆ. ಉಂಡೆ ಕಟ್ಟುವಷ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೆಲವರು ಹಾಲು ಹಾಕಿ ಕೂಡ ಕಟ್ತಾರೆ ಈ ಉಂಡೆನ. ಆದರೆ ರಾಮನ ಪ್ರಸಾದಕ್ಕೆ, ಶ್ರೀರಾಮದೇವರ ಪ್ರಸಾದಕ್ಕೆ ತುಪ್ಪನೇ ಹಾಕಿ ಕಟ್ಟೋದು ಒಳ್ಳೆಯದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಉಂಡೆ ರೆಡಿ ಆಯಿತು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಉಂಡೆ. ಹೀಗೆ ಎಲ್ಲ ಉಂಡೆಗಳನ್ನ ನಾನಿವಾಗ ಕಟ್ಕೊಳ್ತೀನಿ. ತುಪ್ಪ ಬೇಕು ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಟ್ಕೊಂಡ್ರಾಯ್ತು. ನಾನಿವಾಗ 1 ಬಟ್ಲು ತುಪ್ಪ ತೊಗೊಂಡಿದ್ನಲ್ವ, ಪೂರ್ತಿಯಾಗಿ ಎಲ್ಲ ತುಪ್ಪ ಕೂಡ ಬೇಕಾಯಿತು ಇಷ್ಟು ಉಂಡೆಗೆ. ಹುರ್ಕೊಳ್ಳೋದ್ರಿಂದ ಹಿಡಿದು ಉಂಡೆ ಕಟ್ಟೋ ತನಕನೂ 1 ಬಟ್ಲು ತುಪ್ಪ ಬೇಕಾಯಿತು. ನಾನು ಹಾಗೆ ಪುಡಿ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ ದೇವರ ಪ್ರಸಾದಕ್ಕೆ ಅಂದ್ಬಿಟ್ಟು. ಪುಡಿನೂ ಕೂಡ ಒಂದು ಅರ್ಧದಷ್ಟು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅರ್ಧದಷ್ಟು ಉಂಡೆನ ಕಟ್ಟಿಟ್ಕೊಂಡಿದ್ದೀನಿ. ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ. ಇವಾಗ ರಾಮದೇವರ ಪ್ರಸಾದಕ್ಕೋಸ್ಕರ ಉಂಡೆ ಹಾಗೂ ಅದರ ಗೋಧಿ ಹಿಟ್ಟಿನ ಪುಡಿ ಎರಡೂ ರೆಡಿಯಾಗಿದೆ. ಸಿಹಿ ಪುಡಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಉಂಡೆ ಬೇಡ ಅಂದರೆ ಹಾಗೆ ಗೋಧಿ ಹಿಟ್ಟಿನ ಪುಡಿ ಕೂಡ ಚೆನ್ನಾಗಿರುತ್ತೆ. ಅದು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತೀವಲ್ವ, ಡ್ರೈ ಫ್ರೂಟ್ಸ್ ಎಲ್ಲ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ದೇವರ ನೈವೇದ್ಯಕ್ಕೂ ಕೂಡ ಆಗುತ್ತೆ. ಇವಾಗ ಉಂಡೆ ಎಲ್ಲ ರೆಡಿಯಾಗಿದೆ ನೋಡಿ. ಗೋಧಿ ಹಿಟ್ಟಿನ ಉಂಡೆ ಎಲ್ಲ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಎಲ್ಲರೂ ಟ್ರೈ ಮಾಡಿ, ದೇವರ ಪ್ರಸಾದಕ್ಕೂ ಕೂಡ ಆಗುತ್ತೆ ಅಲ್ವಾ. ಆದ್ದರಿಂದ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ಗೋಧಿ ಹಿಟ್ಟಿನ ಲಾಡು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ.